ದಿಢೀರ್ ಚಿರತೆ ಪ್ರತ್ಯಕ್ಷ, ರೈತರು ಕೂಲಿಕಾರರಲ್ಲಿ ಹೆಚ್ಚಿದ ಆತಂಕ, ಚಿರತೆಯನ್ನು ಸೆರೆ ಹಿಡಿಯಬೇಕೆಂದು ಗ್ರಾಮಸ್ಥರ ಆಗ್ರಹ. ಶಾಸಕ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮ, 3 ತಾಲೂಕುಗಳಲ್ಲಿಯೂ ಜನಸ್ಪಂದನ ಕಾರ್ಯಕ್ರಮ ನಡೆಸುವುದಾಗಿ ಹೇಳಿಕೆ. ಮೃತ ಸಾಯಿ ಸುರಭಿ ಪ್ರಕರಣಕ್ಕೆ ಮಹತ್ವದ ತಿರುವು, ಮೃತಳ ಪ್ರಿಯಕರ ಸಂಜಿತ್ ಅಲಿಯನ್ನು ವಿಚಾರಣೆ ನಡೆಸಿದ ಪೊಲೀಸರು, ಬೆಳಕಿಗೆ ಬಂದ ನವವಿಚಾರಗಳು. 6 ತಿಂಗಳಿಂದ ವೇತನ ಪಾವತಿಸಿಲ್ಲ, 60 ಮಂದಿ ಹೊರಗುತ್ತಿಗೆ ನೌಕರರಿಂದ ಪ್ರತಿಭಟನೆ, ಸಮಸ್ಯೆ ಬಗೆಹರಿಸುವುದಾಗಿ ತಾಲೂಕು ದಂಡಾಧಿಕಾರಿಗಳ ಭರವಸೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಅದೊಂದು ಗ್ರಾಮದ ಬಳಿ ತೋಟಗಳ ಮಧ್ಯೆ ಚಿರತೆ ಪ್ರತ್ಯಕ್ಷವಾಗಿರುವುದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಚಿರತೆಯ ಓಡಾಟದ ಭಯದಿಂದ ರೈತರು, ಕೂಲಿಕಾರರು ತೋಟಗಳಿಗೆ ಹೋಗಲು ಹಿಂದೇಟು ಹಾಕುತ್ತಿದ್ದಾರೆ. ಅರಣ್ಯ ಇಲಾಖೆ ತಕ್ಷಣ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನು ಸೆರೆ ಹಿಡಿಯಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಭಯದಿಂದ ಕೆಲಸ ಮಾಡ್ತಾ ಇರೋದು, ಒಬ್ಬರು ಕೆಲಸ ಮಾಡ್ತಿದ್ರು, ಒಬ್ಬರು ನೋಡೋದು. ಕೆಲ್ಸಕ್ಕೆ ಬನ್ನಿ ಅಂದ್ರೆ ಬರಲ್ಲ ಅಂತಿದ್ರಂತ, ಯಾಕೆ ಬರಲ್ಲ? ಏಕು ನಮ್ಮಕ್ಕ ಕಲ್ದಿರ ಕುತ್ಕೊಂಬಿಟ್ಟಿವಿ. ನಮ್ಮನ್ನ ಬೇರೆ ಕಡೆ ಆಟ ತರಿಸಿ ಆಟದಾಗ ಹೋಗ್ತೀವಿ. ನಾವು ಈ ಥರ ನಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆ ದಿಗಲ್ಕ ಎಲ್ಲಿ ಬಂದು ಹಿಡ್ಕೊಂಬಿಟ್ರೆ ನಾವೇನು ಮಾಡವ ಜೀವನ? ಹೀಗೆ ಹಸಿರಿನಿಂದ ಕಂಗೊಳಿಸುತ್ತಿರುವ ತೋಟಗಳು, ಭಯದ ಕೇಂದ್ರವಾಗಿರುವ ತೋಟಗಳು, ಅದರ ನಡುವೆಯೇ ಭಯ ಭೀತಿಯಲ್ಲಿ ಕೆಲಸ ಮಾಡುತ್ತಿರುವ ತೋಟದ ಮಾಲೀಕರು, ಕೆಲಸಗಾರರು. ಚಿಕ್ಕಬಳ್ಳಾಪುರ ತಾಲೂಕಿನ ಡಿ ಹೊಸೂರು ಗ್ರಾಮದ ಸಮೀಪ ತೋಟದ ಪ್ರದೇಶದಲ್ಲಿ ಚಿರತೆ ಕಾಣಿಸಿಕೊಂಡಿರುವ ಮಾಹಿತಿ ಗ್ರಾಮಸ್ಥರಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಚಿರತೆ ಓಡಾಡುತ್ತಿರುವ ಶಂಕೆಯಿಂದ ಜನರು ತೋಟಗಳತ್ತ ಹೋಗಲು ಹೆದರುತ್ತಿದ್ದಾರೆ. ಪ್ರತಿದಿನ ಬೆಳಗ್ಗೆಯಿಂದಲೇ ತೋಟದ ಕೆಲಸದಲ್ಲಿ ನಿರತರಾಗುತ್ತಿದ್ದ ರೈತರು ಮತ್ತು ಕೂಲಿಕಾರರು ಈಗ ಕೆಲಸಕ್ಕೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ. ಚಿರತೆ ಯಾವಾಗ ಎಲ್ಲಿ ಎದುರಾಗುತ್ತದೋ ಎಂಬ ಆತಂಕವೇ ಅವರಲ್ಲಿ ಮನೆ ಮಾಡಿದೆ. ಇದರ ಪರಿಣಾಮವಾಗಿ ಕೃಷಿ ಚಟುವಟಿಕೆಗಳಿಗೂ ತೊಂದರೆಯಾಗಿದೆ. ನಮ್ಮ ಹೆಸರು ಅಶೋಕ್ ಅಂತ, ಡಿ ಹೊಸೂರು. ನಿನ್ನೆ ನಮ್ಮ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ರು, ಈ ಥರ ಆಗೈತೆ ಅಂತ ಫೋಟೋ ಕಳಿಸಿದ್ರು. ಆ ಥರ ಇದ್ದರೆ ಫಾರೆಸ್ಟ್ ಅವ್ರಿಗೂ ಮುನಿಯಪ್ಪಣ್ಣವ್ರು ಅಂತ ಇದ್ದಾರೆ ನಮ್ಮ ಪರಿಚಯ ಇರೋರು, ಅವ್ರಿಗೆ ಇನ್ಫಾರ್ಮ್ ಮಾಡಿದೆ. ಫೋಟೋ ಕಳಿಸ್ಬಿಟ್ಟು ಈ ಥರ ಹೇಳಿದೆ. ಅವರು ಮೇಡಮನ್ನು ಕರ್ಕೊಂಬಂದು ತೋರಿಸ್ಬಿಟ್ಟು ಇದೆಲ್ಲ ಫೇಕು ಅಂದರು. ಮೇಡಮನ್ನು ಕೇಳಿದ್ದಕ್ಕೆ ನೀವು ನೋಡಿದ್ದೀರಾ ಕಣ್ಣಾರೆ ಅಂತಂದರೆ, ಇಲ್ಲ ಮೇಡಮ್ರೆ ನಾವು ಮೊಬೈಲಲ್ಲಿ ನೋಡಿದ್ದು, ನಮ್ಗೆ ಅವ್ರು ಹೇಳಿದ್ದು ನೋಡಿದಿರೋರು ಈ ಥರ ಐತೆ ಫಾರೆಸ್ಟ್ ಒಳಗಡೆ ಹೋಯ್ತು ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೂ ಇನ್ಫಾರ್ಮ್ ಮಾಡಿದೆ. ಪೊಲೀಸ್ ಸ್ಟೇಷನ್ ಅವರು ಫೋನ್ ಮಾಡಿದರು, ನಂದಿ ಸ್ಟೇಷನಿಂದ ಈ ಥರ ಆಗಿದೆ ಸರ್ ಅಂತ ಹೇಳಿದ್ದಕ್ಕೆ ಅವರು ನಾವು ಇನ್ಫಾರ್ಮ್ ಮಾಡ್ತೀರಿ ಅರಣ್ಯ ವರ್ಗ, ನೀವು ಒಂದು ಮಾತು ಹೇಳಿ ಅಂದರು. ಹೇಳಿದ್ರು ಏನೋ ಕ್ರಮ ತಗೊಂಡಿಲ್ಲ. ನಮ್ಮದು ಇಲ್ಲೇ ಪಕ್ಕ ತೋಟ ಇದೆ, ಮಾವಿನ ತೋಪು, 6 ಎಕರೆ ಮಾವಿನ ತೋಪು ಇದೆ. ಬರಬೇಕಾದ್ರೆ ದಿಗ್ಲು ಇಲ್ಲಿ ದೇವಸ್ಥಾನ ಬೇರೆ ಇದೆ, ಕಾಲಭೈರವೇಶ್ವರನ ದೇವಸ್ಥಾನ, ಅಲ್ಲಿಗೆ ಬರಬೇಕಾದ್ರೆ ದಿಗ್ಲು ಸೋಮವಾರ ಪೂಜೆಗೆ ಬರ್ತೀವಿ ಸಾಯಂಕಾಲ 6 ಗಂಟೆಗೆ. ಅವಾಗ ನಿನ್ನೆಯಿಂದ ಒಂದು 20-30 ನಾಯಿ ಕಾಣಿಸ್ತಾ ಇದ್ದಾವೆ. ಇವತ್ತು 1-2 ನಾಯಿ ಕಾಣಿಸ್ತವೆ. ಒಂದು ಭಯಕ್ಕೆ ಬರೋದಕ್ಕೆ ಭಯ ಬಿಡ್ತಾ ಇದ್ದಾರೆ. ಲೇಬರ್ ಕೇಳಿದ್ರೆ ಲೇಬರ್ ಯಾರು ಒಳ್ಳಲ್ಲ, ಹೂವು ಕೀಳಕ್ಕೆ ಲೇಬರ್ ಬರಬೇಕು, ಲೇಬರು ಬರ್ತಾ ಇಲ್ಲ ಈ ಕಡೆ. ನಮಗೂ ಅದೇ ಸರ್ ಹೇಳ್ತಾ ಇಲ್ಲ, ಈ ಥರ ಫಾರೆಸ್ಟ್ ಇದ್ದು ಈ ಥರ ಏನು ಅನುಕೂಲ ಇಲ್ಲಲ್ಲ ಸರ್. ಮೇನು ಗಾರ್ಡ್ಗಳು ಕೇಳಿದ್ರೆ ಅವರು ಏನೋ ಒಂದು ಇದು ಮಾಡಿಲ್ಲ. ಒಂದು ನಿಮ್ಗೆ ಕಾಣಿಸ್ಕೊಂಡಿದ್ದು ಯಾವ ರೀತಿ ಭಯ? ಕಾಣಿಸ್ದಾಗಿನಿಂದ ಒಂಥರ ಏನು ಒಂದು ಇದಾದ್ರೂ ಒಂಥರ ಜಲ್ ಅನಿಸ್ತದೆ ಸರ್. ಅಲ್ಲಿ ಕುತ್ಕೊಂಡಿದ್ದಾರೆ ತೋಟದಲ್ಲೇ. ಇದಕ್ಕೆ ಮುಂಚೆ ಏನು ಕಾಣಿಸ್ಕೊಂಡಿಲ್ಲ. ಈ ನಿನ್ನೆಯಿಂದನೇ ಇದಾಗಿಲ್ಲ ಸರ್ ಇದು. ಇನ್ನು ರೈತರ ತೋಟಗಳ ಬಳಿ ಚಿರತೆ ಕಾಣಿಸಿಕೊಂಡಿದೆ ಎಂಬ ಸುದ್ದಿ ಹರಿದಾಡುತ್ತಿದ್ದಂತೆ ಸಂಜೆ ವೇಳೆಯ ಬಳಿಕ ಹೊರಗಡೆ ಓಡಾಡದಂತೆ ಗ್ರಾಮಸ್ಥರು ಪರಸ್ಪರ ಎಚ್ಚರಿಕೆ ನೀಡುತ್ತಿದ್ದಾರೆ. ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು, ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಚಿರತೆಯನ್ನ ಸುರಕ್ಷಿತವಾಗಿ ಸೆರೆ ಹಿಡಿದು ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಡಿ ಹೊಸೂರು ಗ್ರಾಮದ ಬಳಿ ಚಿರತೆ ಪ್ರತ್ಯಕ್ಷವಾಗಿರುವ ಸುದ್ದಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿಸಿದೆ. ರೈತರು ಹಾಗೂ ಕೂಲಿಕಾರರು ತೋಟಗಳಿಗೆ ತೆರಳಲು ಹೆದರುತ್ತಿದ್ದು, ಕೃಷಿ ಚಟುವಟಿಕೆಗಳ ಮೇಲೂ ಪರಿಣಾಮ ಬಿದ್ದಿದೆ. ನಾಗಮ್ಮ ಯಾವರು ತಾಳಹಳ್ಳಿ. ಯಾಕೆ ಆಗ ಜಾಗ ಬಂದ್ರೆ ಚಿಟ್ಟೆ, ಅದಕ್ಕೆ ಭಯ. ಅದಕ್ಕೆ ತೋಟ ಕೆಲಸ ಮಾಡ್ತಾ ಇದ್ದೀವಿ ನಾವು. ಅದಕ್ಕೆ ಒಂದು ಸೂಪು ತೋಟದವ್ರು ಬೈತಾರೆ, ಏನು ಕೆಲಸ ಮಾಡಲ್ಲ ನೀವು, ಏನಕ್ಕ ನೀವು ಹತ್ತೋಗೋದು ನೋಡೋದು ಅಂತ ಭಯ ಇರ್ತವ್ರೆ. ಅದಕ್ಕೆ ನಾವು ಭಯದಿಂದ ಕೆಲಸ ಮಾಡ್ತಾ ಇರ್ತೀವಿ. ಭಯದಿಂದ ಕೆಲಸ ಮಾಡ್ತಾ ಇರೋದು, ಒಬ್ಬರು ಕೆಲಸ ಮಾಡ್ತಿದ್ರು, ಒಬ್ಬರು ನೋಡೋದು. ಕೆಲ್ಸಕ್ಕೆ ಬನ್ನಿ ಅಂದ್ರೆ ಬರಲ್ಲ ಅಂತಿದ್ರಂತ, ಯಾಕೆ ಬರಲ್ಲ? ಏಕು ನಮ್ಮಕ್ಕ ಕಲ್ದಿರ ಕುತ್ಕೊಂಬಿಟ್ಟಿವಿ. ನಮ್ಮನ್ನ ಬೇರೆ ಕಡೆ ಆಟ ತರಿಸಿ ಆಟದಾಗ ಹೋಗ್ತೀವಿ. ನಾವು ಈ ಥರ ನಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆ ದಿಗಲ್ಕ ಎಲ್ಲಿ ಬಂದು ಹಿಡ್ಕೊಂಬಿಟ್ರೆ ನಾವೇನು ಮಾಡವ ಜೀವನ? ನೋಡ್ದೆ ಚಿರತೆ ನೀನು? ನಾವು ನೋಡ್ತಾನೆ ಇರ್ತೀವಿ, ನಾವು ಅದು ಹೋಗ್ಬೇಕಲ್ಲ.
ಎತ್ತನ ತಾಚಿಕೆ ಹೋಗಲ್ಲ ನಾವು. ನಾವು 5-6 ಆಳು ಹೋದ್ರೆ ಒಂದು ಹೆಂಗ್ಸ್ ಹೋಗ್ಬೇಕಾದ್ರೆ 5-6 ಆಳು ಜೊತೆಕೊಂಡು ಹೋಗ್ತೀವಿ. ಇವತ್ತು ಹೊರದಾಗೆ ಕೂತ್ಕೊಂಡ್ಬಿಡೋದೆ. ನಿನ್ ಚಿರತೆ ಬಂದಿದೆ ಅಂತ ಯಾಕೆ ಗೊತ್ತಾಯ್ತು? ನಮ್ಮ ಕೈ ಹೇಳಿತ್ತು. ನೋಡಿದ್ಯಾ ಯಾವಾಗ್ಲಾದ್ರು? ನಾನು ಭಯ, ನಾನು ಅದನ್ನ ಹೋಗೋದೇ ಇಲ್ಲ. ಒಟ್ಟಾರೆ ಚಿರತೆಯ ಓಡಾಟದ ಭಯ ಡಿ ಹೊಸೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಜನರ ನಿತ್ಯ ಜೀವನದ ಮೇಲೆಯೇ ಪರಿಣಾಮ ಬೀರಿದೆ. ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಅರಣ್ಯ ಇಲಾಖೆ ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಗ್ರಾಮಸ್ಥರ ಒಕ್ಕೊರಲಿನ ಆಗ್ರಹ ಮಾಡಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕಿನ ರಾಷ್ಚೆರುವು ಗ್ರಾಮದಲ್ಲಿ ಕಂದಾಯ ಇಲಾಖೆ ತಾಲೂಕು ಪಂಚಾಯಿತಿ ಆಶ್ರಯದಲ್ಲಿ ಬುಧವಾರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಚೇಳೂರು ತಾಲೂಕಿನ ರಾಷ್ಚೆರುವು ಗ್ರಾಮದಲ್ಲಿ ಕಂದಾಯ ಇಲಾಖೆ ತಾಲೂಕು ಪಂಚಾಯಿತಿ ಆಶ್ರಯದಲ್ಲಿ ಬುಧವಾರ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಮತ್ತು ಜನಸ್ಪಂದನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕರು, ಸರ್ಕಾರದ ಯೋಜನೆಗಳು ಮತ್ತು ಸೌಲಭ್ಯಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ಈ ಸಭೆಗಳನ್ನು ನಡೆಸಲಾಗುತ್ತಿದೆ. ಸಾರ್ವಜನಿಕರು ಸ್ಥಳದಲ್ಲೇ ತಮ್ಮ ಸಮಸ್ಯೆಗಳನ್ನು ತಿಳಿಸಿ ಅರ್ಜಿಗಳನ್ನು ಸಲ್ಲಿಸಬಹುದು. ಸರ್ಕಾರದ ಕಂದಾಯ, ಪಂಚಾಯಿತಿ ಸೇರಿದಂತೆ ಇಲಾಖೆಗಳ ಯೋಜನೆಗಳನ್ನು ನೇರವಾಗಿ ಅರ್ಹ ಫಲಾನುಭವಿಗಳಿಗೆ ತಲುಪಿಸಲು ನನ್ನ ಕ್ಷೇತ್ರದ 3 ತಾಲೂಕುಗಳಾದ ಚೇಳೂರು, ಬಾಗೇಪಲ್ಲಿ, ಗುಡಿಬಂಡೆ ತಾಲೂಕುಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಪಂಚಾಯಿತಿ ಮತ್ತು ಕಂದಾಯ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ ಮನೆಗೆ ಭೇಟಿ ಮಾಡಿ ಜನರಿಗೆ ಸರ್ಕಾರದ ಯೋಜನೆ ತಲುಪಿಸಲು ಅಗತ್ಯ ದಾಖಲೆ ಪಡೆದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ವಿತರಿಸಲಾಗುತ್ತಿದೆ. ಪೋಡಿ, ದುರಸ್ತಿಯಂತಹ ಕೆಲಸಗಳಿಗೆ ಅಗತ್ಯ ದಾಖಲೆ ನೀಡಿದರೆ 20 ದಿನಗಳ ಒಳಗೆ ಸಿಬ್ಬಂದಿ ಮನೆ ಬಾಗಿಲಿಗೆ ತಲುಪಿಸುತ್ತಾರೆ ಎಂದು ತಿಳಿಸಿದರು. ಹಾಗೆ ನಾ ಸ್ವಲ್ಪ ಇಲ್ಲಿ ತೆಲುಗು ಭಾಷಿಕರು ಜಾಸ್ತಿ, ನಾವು ಕನ್ನಡದಲ್ಲಿ ಮಾತಾಡಿ ಕೆಲವು ಅರ್ಥ ಆಗಲ್ಲ. ನಾವು ಬಂದಿರೋದು ನಿಮ್ಗೆ అర్థం ಮಾಡಿಸ್ಬೇಕು. ఇల్లు అందరికి తాగేకి 2 మన బిడ్లకి పనులు పిచ్చలాంటి 2 హాస్టల్ ఉండే, అవి ఈ ఏడాది నెరవేరిండాయి. గవర్నమెంట్ ఒక దయచేసి చేయాలంటే ಹೆಚ್ಚು ಕಮ್ಮಿ మీరు నమ్ముతారో ఇస్తారో ఆ 2000 ఎకరాలకి లెవెల్ చేసేకే గవర్నమెంట్ 1000 కోట్లు ఇస్తా ఉండేది. బాగా జ్ఞాపకం, 1000 కోట్లు బదులు లెవెలింగ్ ఇస్తా ఉండేది ఆ 2000 ఎకరాలు. ఏడో కొన్ని ఏమేమో మాట్లాడతారు, అదేమాయా ఇదేమాయా అంట. నేను ఈ పొద్దు చెప్తాను, నేను ఆ పొద్దు ఆ మీటింగ్లోనా నేను రూపాయి కూడా కట్టండి, 3 శనక్కాయలు ఇస్తాను. నేను 626 మూట్లకి రాష్ట్రానికి నేను అలోకేషన్ చెప్పించింటే 250 జనం కూడా చిక్కిన్నారు. మళ్ళీ ఏదో ఎమ్మెల్యే మాకు శనక్కాయలు వేయాలంటే ఎట్లా నేను మీకు ఇచ్చేది? మీరు చేయరు, మళ్ళీ నన్ను తిట్టుకుంటుంది. ಕಾರ್ಯಕ್ರಮದಲ್ಲಿ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರೈತರಿಗೆ ಕಡಲೆಕಾಯಿ ಬಿತ್ತನೆ ಬೀಜ ವಿತರಣೆ ಮಾಡಿದರು. ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ಗಳು, ವಿವಿಧ ಸ್ತ್ರೀಶಕ್ತಿ ಸಂಘಗಳು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಚೆಕ್ ವಿತರಣೆ, ಕಂದಾಯ ಇಲಾಖೆಯಿಂದ ಕಂದಾಯ ಗ್ರಾಮ ಪಿಂಚಣಿ ಸೇರಿದಂತೆ ಸರ್ಕಾರದ ಯೋಜನೆಗಳ ವಿವಿಧ ಪತ್ರಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ನಂತರ ಚೇಳೂರು ತಾಲೂಕು ಗಡ್ಡಂಪಲ್ಲಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟನೆ ಮಾಡಿ ಗ್ರಾಮದ ಜನರಿಗೆ ಕುಡಿಯುವ ನೀರಿನ ಕ್ಯಾನ್ಗಳನ್ನು ವಿತರಣೆ ಮಾಡಿ ನಂತರ ಕೊಂಡೂರಪಲ್ಲಿ ಗ್ರಾಮದಲ್ಲಿ ಅಳವಡಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶ್ವೇತಾ ಬಿಕೆ, ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್, ತಾಲೂಕು ಆರೋಗ್ಯ ಅಧಿಕಾರಿ ಸತ್ಯನಾರಾಯಣ ರೆಡ್ಡಿ, ಸಿಡಿಪಿಒ ರಾಮಚಂದ್ರ, ಮಾಜಿ ಕೆಡಿಪಿ ಸದಸ್ಯ ಅಮರನಾಥ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಜೆಕೆ ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಪಚನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ.
ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮ ಸಮೀಪದ ಹೋಮ್ ಸ್ಟೇಯಲ್ಲಿ ಬೆಂಗಳೂರಿನ ಯುವತಿ ಸಾಯಿ ಸುರಭಿ ಮೃತಪಟ್ಟ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ. ಮೃತಳ ಪ್ರಿಯಕರ ಸಂಜಿತ್ ಅಲಿಯನ್ನು ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸಿದ್ದು ಮತ್ತಷ್ಟು ಹೊಸ ವಿಚಾರಗಳು ಬೆಳಕಿಗೆ ಬಂದಿವೆ. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗಿರಿಧಾಮ ಸಮೀಪದ ಹೋಮ್ ಸ್ಟೇಯಲ್ಲಿ ನಡೆದ ಬೆಂಗಳೂರಿನ ಚೆಲುವೆ ಸಾಯಿ ಸುರಭಿ ಸಾವಿನ ಪ್ರಕರಣ ರಾಜ್ಯಾದ್ಯಂತ ಸಂಚಲನ ಮೂಡಿಸಿತ್ತು. ಪ್ರಕರಣದ ಬಳಿಕ ಅಸ್ವಸ್ಥಗೊಂಡಿದ್ದ ಸಂಜಿತ್ ಅಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ. ಸಂಜಿತ್ ಅಲಿ ಆರೋಗ್ಯದಲ್ಲಿ ಸಂಪೂರ್ಣ ಚೇತರಿಸಿಕೊಂಡ ನಂತರ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ಸುದೀರ್ಘ ವಿಚಾರಣೆ ನಡೆಸಿದರು. ವಿಚಾರಣೆ ವೇಳೆ ಆರೋಪಿ ಅಲಿ ತನ್ನ ಹಾಗೂ ಸಾಯಿ ಸುರಭಿಯ ಪ್ರೇಮ ವಿವಾಹಕ್ಕೆ ಎರಡೂ ಕುಟುಂಬಗಳಿಂದ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಇದೇ ಕಾರಣಕ್ಕೆ ಸಾಯಿ ಸುರಭಿಯೇ ಇಬ್ಬರು ಸೇರಿ ಸಾವಿಗೆ ಶರಣಾಗೋಣ ಎಂದು ಕರೆಸಿಕೊಂಡಿದ್ದಳು ಎಂದು ಹೇಳಿದ್ದಾನೆ. ಮೊದಲಿಗೆ ಆಕೆಯ ಮನಸ್ಸು ಬದಲಾಯಿಸಲು ಹೋಗಿದ್ದೆ, ಆದರೆ ಬಳಿಕ ಇಬ್ಬರೂ ಮಾತ್ರೆ ಸೇವಿಸಿ ಜೀವ ಅಂತ್ಯಗೊಳಿಸುವ ನಿರ್ಧಾರ ಮಾಡಿದ್ದೆವು. ಸಾಯಿ ಸುರಭಿ ಬಳಿ ಇದ್ದ ಮಾತ್ರೆಗಳನ್ನು ತಲಾ 30ರಿಂದ 40 ಮಾತ್ರೆಗಳಷ್ಟು ಸೇವಿಸಿದ್ದೇವೆ. ಒಂದು ವೇಳೆ ಯಾರಾದರೂ ಬದುಕುಳಿದರೆ ನಂತರ ನೇಣು ಬಿಗಿದುಕೊಳ್ಳುವ ಯೋಜನೆಯನ್ನು ಸಹ ಮಾಡಿಕೊಂಡಿದ್ದೆವು ಎಂದು ಸಂಜಿತ್ ಅಲಿ ಹೇಳಿಕೆ ನೀಡಿದ್ದಾಗಿ ಪೊಲೀಸ್ ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವೇಳೆ ಸಂಜಿತ್ ಅಲಿ ಕೋಮಾ ಸ್ಥಿತಿಯಲ್ಲಿದ್ದ ಕಾರಣ ಸಾಯಿ ಸುರಭಿ ಮೃತಪಟ್ಟಿರುವ ವಿಷಯವನ್ನ ಪೊಲೀಸರು ಆತನಿಗೆ ತಿಳಿಸಿರಲಿಲ್ಲ. ಆದರೆ ಆರೋಗ್ಯದಲ್ಲಿ ಚೇತರಿಸಿಕೊಂಡು ಜೈಲಿಗೆ ಕಳುಹಿಸುವ ಮುನ್ನವೇ ಸಾಯಿ ಸುರಭಿ ಸಾವನ್ನಪ್ಪಿರುವ ವಿಷಯವನ್ನ ತಿಳಿಸಲಾಗಿದ್ದು, ಈ ಸುದ್ದಿ ಕೇಳಿದ ಸಂಜಿತ್ ಅಲಿ ಕೆಲ ಕಾಲ ಆಘಾತಕ್ಕೆ ಒಳಗಾಗಿದ್ದಾನೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಇನ್ನು ಸಂಜಿತ್ ಅಲಿ ನೀಡಿರುವ ಹೇಳಿಕೆ, ಸಾಯಿ ಸುರಭಿಯ ಕುಟುಂಬದ ಆರೋಪಗಳು, ಮರಣೋತ್ತರ ಪರೀಕ್ಷೆಯ ವರದಿ, ವೈದ್ಯಕೀಯ ದಾಖಲೆಗಳು, ಮೊಬೈಲ್ ಕರೆ ವಿವರಗಳು, ಡಿಜಿಟಲ್ ಸಾಕ್ಷ್ಯಗಳು ಹಾಗೂ ಫೋರೆನ್ಸಿಕ್ ವರದಿಗಳನ್ನ ಪರಸ್ಪರ ಹೋಲಿಕೆ ಮಾಡಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇನ್ನು ನಂದಿ ಗಿರಿಧಾಮ ಠಾಣೆ ಪೊಲೀಸರು ಆರೋಪಿ ಸಂಜಿತ್ ಅಲಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು, ನ್ಯಾಯಾಲಯ ಸಂಜಿತ್ ಅಲಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
6 ತಿಂಗಳಿಂದ ವೇತನ ಪಾವತಿಸಿಲ್ಲ ಎಂದು ಆರೋಪಿಸಿ ಶ್ರೀನಿವಾಸಪುರ ಪುರಸಭೆಯ ಸುಮಾರು 60 ಮಂದಿ ಹೊರಗುತ್ತಿಗೆ ನೌಕರರು ಪುರಸಭೆ ಕಚೇರಿ ಎದುರು ಧರಣಿ ನಡೆಸಿ ಪ್ರತಿಭಟನೆ ನಡೆಸಿದರು. ಆರು ತಿಂಗಳಿಂದ ವೇತನ ಪಾವತಿಸಿಲ್ಲ ಎಂದು ಆರೋಪಿಸಿ ಶ್ರೀನಿವಾಸಪುರ ಪುರಸಭೆಯ ಸುಮಾರು 60 ಮಂದಿ ಹೊರಗುತ್ತಿಗೆ ನೌಕರರು ಪುರಸಭೆ ಕಚೇರಿ ಎದುರು ಧರಣಿ ನಡೆಸಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಕಳೆದ 6 ತಿಂಗಳಿಂದ ಸಂಬಳ ಸಿಗದೆ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ಸಾಲ ಸೋಲ ಮಾಡಿಕೊಂಡು ಜೀವನ ಸಾಗಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ನೌಕರರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ತಕ್ಷಣವೇ ಬಾಕಿ ವೇತನ ಬಿಡುಗಡೆ ಮಾಡಬೇಕು ಎಂದು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ನೌಕರರ ಮುಷ್ಕರದಿಂದ ಕಳೆದ 2 ದಿನಗಳಿಂದ ಪಟ್ಟಣದಲ್ಲಿ ಸ್ವಚ್ಛತಾ ಕಾರ್ಯ ಸಂಪೂರ್ಣ ಸ್ಥಗಿತಗೊಂಡಿದ್ದು, ನೀರು ಪೂರೈಕೆ, ಕಸ ಸಂಗ್ರಹ ಸೇರಿದಂತೆ ಡಿ ಗ್ರೂಪ್ ಸಿಬ್ಬಂದಿಯಿಂದ ನಿರ್ವಹಿಸಲಾಗುವ ಹಲವು ಅಗತ್ಯ ಸೇವೆಗಳಿಗೂ ತೊಂದರೆ ಉಂಟಾಗಿದೆ. ಸಮಸ್ಯೆಗೆ ಶೀಘ್ರ ಪರಿಹಾರ ಕಂಡುಹಿಡಿದು ಬಾಕಿ ವೇತನವನ್ನು ತಕ್ಷಣವೇ ಬಿಡುಗಡೆ ಮಾಡದಿದ್ದರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ವಾಟ್ಸಪ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ 17 ವರ್ಷದಿಂದ. ಈಗ 6 ತಿಂಗಳಿಂದ ಪೇಮೆಂಟ್ ಇಲ್ಲ. ಅಧಿಕಾರಿಗಳು ಕೇಳಿದ್ರೆ ನಾಳೆ ಹಾಕ್ತೀರಿ, ಇವತ್ತು ಹಾಕ್ತೀರಾ ಅಂತ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ನಾಳೆ ಹಾಕ್ತೀನಿ, ಇವತ್ತು ಹಾಕ್ತೀನಿ ಅಂತ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಕೇಳಿದ್ರೆ ನಾವು ನಿನ್ನೆಯಿಂದ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ಎಷ್ಟು ಜನ ಇದ್ದೀರಾ? 80 ಜನ ಇದ್ದೀರಿ ವರ್ಕರ್ಸ್ ಎಲ್ಲ. ಮತ್ತೆ ಇನ್ನೇನಿದೆ ಸಮಸ್ಯೆ? ನಮ್ಮ PF RS 13 ವರ್ಷ ಇಬ್ಬರು ಸತ್ತೋಗಿದ್ದಾರೆ. ಆಕ್ರೋಡಿ ಅಂತ ಮತ್ತು ನಾರಾಯಣ ಸ್ವಾಮಿ ಅಂತ ಇಬ್ಬರು ಇದುವರೆಗೂ PF ಕಟ್ಟಿಲ್ಲ, ESI ಕಟ್ಟಿಲ್ಲ. ನಮ್ಮ ಸಮಸ್ಯೆ ಹಿಂಗಿದೆ. ತಿಂಗಳ ಹಿಂಗೆ ಮಾಡ್ತಾ ಇದ್ದೀರಾ? ನಿಮ್ಮ ಮಂತ್ಲಿ ಸಂಬಳ ಕೊಡ್ಬೇಕು, ಆದರೂ ಕೊಡಲ್ಲ ಇವರು. ಅದರಿಂದ ನಮ್ಮ ಸಮಸ್ಯೆ ಅಲ್ಲ. ನಿಮ್ಮ ಸಂಸಾರ ಚಟುವಟಿಕೆಲ್ಲ ಯಾವ ಥರ ಮಾಡ್ತಾ ಇದ್ದೀರಾ? ಯಾವ ಥರ ನಿಭಾಯಿಸ್ತಾ ಇದ್ದೀರಾ? ಎಲ್ಲ ಸಾಲ ಮಾಡೋದು ಇರೋದಷ್ಟೇ. ಇವ್ನು ಕೇಳಿದ್ರೆ ನಿರ್ಲಕ್ಷ್ಯ ಮಾಡೋದು. ಇದೇ ವೇಳೆ ಸ್ಥಳಕ್ಕೆ ತಾಲೂಕು ದಂಡಾಧಿಕಾರಿಗಳು ಭೇಟಿ ನೀಡಿ ಆದಷ್ಟು ಬೇಗ ವೇತನ ಪಾವತಿ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಹಾಗೂ ನಿವೇಶನಗಳ ಜಾಗವನ್ನೂ ಸಹ ಗುರುತಿಸಿ 2-3 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಭರವಸೆ ನೀಡಿದ ನಂತರ ಪ್ರತಿಭಟನೆ ಕೈಬಿಡಲಾಯಿತು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ.
ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನವಜೋಡಿಯೊಂದಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಬಂಪರ್ ಗಿಫ್ಟ್ ಒಂದು ಸಿಕ್ಕಿದೆ. ಬಿಡುವಿಲ್ಲದ ವೇಳೆಯಲ್ಲೂ ಪ್ರಧಾನಿ ಮೋದಿ ಕಳುಹಿಸಿದ ಆ ಒಂದು ಪತ್ರ ಈಗ ನವದಂಪತಿ ಹಾಗೂ ಅವರ ಕುಟುಂಬಸ್ಥರ ಸಂತಸವನ್ನು ಇಮ್ಮಡಿಗೊಳಿಸಿದೆ. ಈ ಕುರಿತು ಒಂದು ವರದಿ. ಹೀಗೆ ಫೋಟೋದಲ್ಲಿ ಕಾಣಿಸುತ್ತಿರುವ ನವ ದಂಪತಿಗಳ ಹೆಸರು ಮಂಜುನಾಥ್ ಮತ್ತು ವಿದ್ಯಾಶ್ರೀ ಅಂತ. ಮೂಲತಃ ಚಿಕ್ಕಬಳ್ಳಾಪುರ ತಾಲೂಕಿನ ನುಗತಹಳ್ಳಿಯ ಯುವಕ ಹಾಗೂ ತೋಲಘಟ್ಟ ಮೂಲದ ಯುವತಿ ಕಳೆದ ಮೇ 13ರಂದು ಚಿಕ್ಕಬಳ್ಳಾಪುರದ ಕಂದವಾರ ಬಗಿಲಿನ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿ ಕಲ್ಯಾಣ ನೆರವೇರಿತ್ತು. ತಮ್ಮ ಮಗನ ಮದುವೆಗೆ ದೇಶದ ಪ್ರಧಾನಿಗಳನ್ನು ಆಹ್ವಾನಿಸಬೇಕು ಅನ್ನೋದು ಈ ಜೋಡಿಯ ಹಾಗೂ ತಂದೆಯ ಆಸೆಯಾಗಿತ್ತು. ಇದೇ ಕಾರಣಕ್ಕೆ ಮಂಜುನಾಥ್, ವಿದ್ಯಾಶ್ರೀ ದಂಪತಿ ತಂದೆ ಮುನಿಭೈರಪ್ಪ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪೋಸ್ಟ್ ಮೂಲಕ ಆಮಂತ್ರಣ ಕಳುಹಿಸಿದ್ದರು. ನನ್ನ ಹೆಸರು ಮಂಜುನಾಥ್ ಅಂತ, ಚಿಕ್ಕಬಳ್ಳಾಪುರದ ನುಗ್ತಳ್ಳಿ ವಿಲೇಜು. ಮೇ ತಿಂಗಳಲ್ಲಿ ನಂದು ನಮ್ಮ ಮಿಸ್ಸಸ್ ಮದುವೆ ಆಯಿತು. ಮದುವೆಗೆ ಮುಂಚೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ನಾನು ಇನ್ವಿಟೇಷನ್ ಕಳಿಸಿದ್ದೆ. ಆ ಇನ್ವಿಟೇಷನ್ಗೆ ಇವತ್ತು ರಿಟರ್ನ್ ಬಂದಿದೆ. ಇನ್ವಿಟೇಷನ್ ಅವ್ರು ವಿಶ್ ಮಾಡಿ ಒಂದು ಲೆಟರ್ ಕಳಿಸಿದ್ದಾರೆ. ತುಂಬ ಖುಷಿ ಆಯಿತು. ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ನಮಗೆ ವಿಶ್ ಮಾಡಿದ್ದಾರೆ. ಸೊ ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇದ್ವಿ. ಫ್ಯಾಮಿಲಿ ಫುಲ್ ಖುಷಿ ಆಗಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳಿಗೆ ಅಂತ ದೇಶದ ಪ್ರಧಾನಮಂತ್ರಿಗಳನ್ನ ನಮ್ಮ ಮದುವೆಗೆ ವಿಶ್ ಮಾಡಿದ್ದಾರೆ ಅಂದರೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ಒಬ್ಬ ದೇಶದ ಸಾಮಾನ್ಯ ನಾಗರಿಕನ ಅವರು ಗುರುತಿಸಿ ಅವ್ರ ಮದುವೆಗೆ ವಿಶ್ ಮಾಡಿದ್ದಾರೆ ಅಂದರೆ ಹೆಮ್ಮೆ ಪಡುವಂಥ ವಿಷಯ. ನಮಗಂತೂ ನಮ್ಮ ಊರಿನವ್ರಿಗೂ ನಮಗೂ ನಮ್ಮ ಫ್ಯಾಮಿಲಿಗಂತೂ ತುಂಬ ಖುಷಿಯಾಗಿದೆ. ಹಾಗೆ ಇದು ಯಾವತ್ತೂ ನಮಗೆ ನೆನಪಲ್ಲಿ ಉಳಿಯುವಂಥದ್ದು. ನಮ್ಮ ಲೈಫ್ ಲಾಂಗ್ ನಮ್ಮ ಮದುವೆಗೆ ನಮ್ಮ ಪ್ರಧಾನಮಂತ್ರಿಗಳೇ ವಿಶ್ ಮಾಡಿದ್ದಾರೆ ಅಂತ ತುಂಬ ಖುಷಿ ಪಡ್ತೀವಿ. ಆ ಖುಷಿ ಯಾವತ್ತಿಗೂ ಹಾಗೆ ಇರುತ್ತೆ. ಥ್ಯಾಂಕ್ ಯು ಮೋದಿಜಿ. ಏನು ಅನ್ನಿಸ್ತು ಎಲ್ಲ ಏನಕ್ಕೆ ಬರೀಬೇಕು? ಮೊದಲು ಹೀಗೆ ಇದೇ ಥರ ಎಲ್ಲ ಪೇಪರಲ್ಲಿ ಮತ್ತು ನ್ಯೂಸಲ್ಲಿ ಓದಿದೆ, ಪ್ರಧಾನಮಂತ್ರಿಗಳು ಈ ಥರ ಮದುವೆಗೆ ಇನ್ವಿಟೇಷನ್ ಕಳಿಸಿದ್ರೆ ವಿಶ್ ಮಾಡ್ತಿದ್ದಾರೆ ಅಂತ. ಸೊ ಅದೇ ನಿಟ್ಟಿನಲ್ಲಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಅವ್ರೇನು ಮದುವೆಗೆ ಬರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ನಮ್ಗೆ ಇರಲಿಲ್ಲ. ಆದರೂ ನಾವು ಅವ್ರಿಗೆ ಇನ್ವಿಟೇಷನ್ ಕಳಿಸಿದ್ವಿ. ನಮ್ಮ ಎಕ್ಸ್ಪೆಕ್ಟಿಂಗ್ ಮೀರಿದಂತ ಅವ್ರಿಗೆ ವಿಶ್ ಮಾಡಿ ರಿಟರ್ನ್ ಕಳಿಸಿದ್ದಾರೆ. ಒಂದು ವಿಶ್ ಮಾಡಿರೋ ಲೆಟರು ತುಂಬ ಖುಷಿ ಆಯಿತು. ಆ ಖುಷಿ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅಂತ ಒಂದು ಲೆಟರ್ ಕಳಿಸಿದರೆ ಅದು ಯಾವತ್ತಿಗೂ ನೆನಪಿರುತ್ತೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳೇ ನಮ್ಗೆ ವಿಶ್ ಮಾಡಿದ್ದಾರೆ ಅಂತ ಅದೊಂದು ಹೆಮ್ಮೆ ಪಡುವಂಥ ವಿಷಯ. ಯಾವುದೇ ಮನುಷ್ಯನಿಗೆ ಜೀವನದಲ್ಲಿ ಮದುವೆ ಅಂದರೆ ಒಂದು ಸಂತಸದ ಸುದ್ದಿ ಅನ್ಕೋಬೋದು. ಆ ಖುಷಿಯಲ್ಲಿ ನಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಎಲ್ಲರೂ ಜೊತೆ ಇರ್ತಾರೆ. ಆದರೆ ಪ್ರಧಾನಮಂತ್ರಿಗಳು ವಿಶ್ ಮಾಡಿ ಕಳಿಸಿದ್ರೆ ಅಂದ್ರೆ ಅವ್ರು ನಮ್ಮ ಮದುವೆಗೆ ಬಂದಿಲ್ಲ, ಆದರೂ ಅದಕ್ಕಿಂತ 2 ಪಟ್ಟು ಖುಷಿ ನಮ್ಗೆ ಯಾವತ್ತೂ ಇರುತ್ತೆ. ನಿಮ್ಗೆ ಯಾರು ಹೇಳ್ಕೊಟ್ರ ಅಥವಾ ನೀವೇ ಮಾಡಿದ್ರ, ನೀವೇ ಬರಿಬೇಕಂತ? ಇಲ್ಲ, ಸಹಜವಾಗಿ ಇದು ಬೇರೆ ಕಡೆ ನಾವು ನೋಡಿರೋಂಥದ್ದು. ಹಾಗೆ ನಮಗೂ ಅನಿಸ್ತು, ನಾವೊಂದು ಇನ್ವಿಟೇಷನ್ ಕಳಿಸಿದ್ರೆ ಬರ್ಬೋದಾ, ನಮ್ಗೆ ಒಂದು ಆಶೀರ್ವಾದ ತರ ಇಲ್ಲ ಒಂದು ವಿಶ್ ತರ ಮಾಡ್ಬೋದಾ ಪ್ರಧಾನಮಂತ್ರಿಗಳು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ ಮೀರಿ ಇವತ್ತು ಪ್ರಧಾನಮಂತ್ರಿಗಳ ಕಚೇರಿಯಿಂದ ನಮ್ಗೊಂದು ಲೆಟರ್ ಸಿಕ್ಕಿದೆ. ಅದು ಪ್ರಧಾನಮಂತ್ರಿಗಳೇ ಸೈನ್ ಮಾಡಿ ಕಳಿಸಿರುವಂತ ಒಂದು ವಿಶ್ ಮಾಡಿರುವಂತ ಲೆಟರು. ತುಂಬಾ ಖುಷಿ ಆಗ್ತಿದೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲಲ್ಲ. ಥ್ಯಾಂಕ್ ಯು ಮೋದಿಜಿ.
ಇನ್ನು ದೇಶದ ಪ್ರಧಾನಿಗಳಿಂದ ಇದಕ್ಕೆ ಪ್ರತಿಕ್ರಿಯೆ ಸಿಗಬಹುದು ಎಂದು ಇಡೀ ಕುಟುಂಬ ಊಹಿಸಿರಲಿಲ್ಲ, ಅಂದುಕೊಂಡೂ ಇರಲಿಲ್ಲ. ಆದರೆ ಜೂನ್ 29ರಂದು ಪ್ರಧಾನಿ ಕಚೇರಿಯಿಂದ ನೇರವಾಗಿ ಚಿಕ್ಕಬಳ್ಳಾಪುರದ ಈ ದಂಪತಿಗೆ ವಿಶೇಷ ಶುಭಾಶಯ ಪತ್ರವೊಂದು ಬಂದಿದೆ. ಮದುವೆಗೆ ಬರಲಾಗದಿದ್ದರೂ ಪ್ರಧಾನಿ ಮೋದಿಯವರು ಮರೆಯದೆ ನವಜೋಡಿಗೆ ಪೋಸ್ಟ್ ಮೂಲಕವೇ ಶುಭ ಹಾರೈಸಿದ್ದಾರೆ. ಪ್ರಧಾನಿ ಕಳುಹಿಸಿದ ಈ ಲೆಟರ್ ನೋಡಿ ಕುಟುಂಬಸ್ಥರು ಸಂಭ್ರಮದ ಅಲೆಯಲ್ಲಿ ತೇಲಾಡುವಂತೆ ಮಾಡಿದೆ. ನನ್ನ ಹೆಸರು ವಿದ್ಯಶ್ರೀ ಅಂತ. ನಮಗೆ ಮೇ ತಿಂಗಳಲ್ಲಿ ಮದ್ವೆ ಆಯ್ತು. ನಮ್ಮ ಮದ್ವೆಗೆ ಎಲ್ಲರೂ ಬಂದಿದ್ರು, ಅದು ಒಂಥರ ಖುಷಿ ಆಯ್ತು. ಆದ್ರೂ ನಮ್ ಗಂಡ ಮದ್ವೆಗೂ ಮುಂಚೆ ಪ್ರಧಾನ ಮಂತ್ರಿಯವರಿಗೆ ಒಂದು ಲೆಟರ್ ಕಳ್ಸಿದ್ರು, ಇನ್ವಿಟೇಷನ್ ಕಳ್ಸಿದ್ರು. ಅದು ಪ್ರಧಾನ ಮಂತ್ರಿಯವರು ಮತ್ತೆ ರಿಟರ್ನ್ ಕಳ್ಸಿದ್ದಾರೆ ಒಂದು ಲೆಟರು. ಅದು ನಮ್ಗೆ ತುಂಬಾ ಖುಷಿ ಆಯ್ತು. ಅದು ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಿಗೆ ಗುರ್ತಿಸಿ ಮತ್ತೆ ರಿಟರ್ನ್ ಕಳ್ಸಿರೋದಕ್ಕೆ ತುಂಬಾ ಹೆಮ್ಮೆ ಪಡ್ಬೇಕಂತ ವಿಷಯ. ಧನ್ಯವಾದಗಳು ಮೋದಿಜಿ ಅವರಿಗೆ. ಯಾವ ತರ ಖುಷಿ ಆಗ್ತಾ ಇದೆ ಅಮ್ಮ ಇವಾಗ ನಿಮ್ಮ ಮನೆಯವರಿಗೆ ನಿಮ್ಗೆಲ್ಲ? ಅದು ಒಂಥರ ಹೇಳ್ಕೊಳಕ್ ಆಗದೆ ಇರೋಂತ ಖುಷಿ ಆಗ್ತಿದೆ. ಯಾಕಂದ್ರೆ ಅವರು ನಮ್ಮ ಭಾರತದ ಪ್ರಧಾನ ಮಂತ್ರಿ ಆಗಿರ್ತಕ್ಕಂಥವ್ರು ನಮ್ಗೆ ವಿಶ್ ಮಾಡಿರೋದಕ್ಕೆ. ಒಟ್ಟಾರೆ ಸಾಮಾನ್ಯ ಕುಟುಂಬವೊಂದು ಕಳುಹಿಸಿದ ವಿವಾಹ ಆಮಂತ್ರಣಕ್ಕೆ ಪ್ರಧಾನಿ ಕಚೇರಿಯಿಂದ ಬಂದ ಈ ವಿಶೇಷ ಶುಭಾಶಯ ಪತ್ರ ನವ ದಂಪತಿಯ ಜೀವನದಲ್ಲಿ ಮರೆಯಲಾಗದ ಕ್ಷಣವಾಗಿ ಉಳಿದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವ ಯಾರೇ ಆಗಿರಲಿ ಸ್ವಂತ ದುಡಿಮೆಯ ಹಣದಿಂದ ಸೇವಾ ಕಾರ್ಯಗಳನ್ನು ಹಮ್ಮಿಕೊಂಡಾಗ ಮಾತ್ರವೇ ಭಗವಂತನ ಪ್ರೀತಿಗೆ ಪಾತ್ರವಾಗಲು ಸಾಧ್ಯ. ನನ್ನ ಜೀವನದಲ್ಲಿ ಈ ತತ್ವವನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬರುತ್ತಿದ್ದೇನೆ ಎಂದು ಹಿರಿಯ ವಕೀಲರು, ಸಮಾಜ ಸೇವಕರಾದ ಆರ್ ಮಠಪಪ್ಪ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ನಗರದ ಪಂಚಗಿರಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಿರಿಯ ವಕೀಲರು, ಸಮಾಜ ಸೇವಕರಾದ ಆರ್ ಮಠಮಪ್ಪನವರು ತಮ್ಮ ಜನ್ಮದಿನದ ಅಂಗವಾಗಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸಿ ಮಾತನಾಡಿದರು. ಮಕ್ಕಳು ತಮ್ಮ ಬೇರುಗಳನ್ನು ಮರೆಯಬಾರದು. ತಂದೆ ತಾಯಿಯ ಮಾತಿಗೆ ಗೌರವ ನೀಡಿ ಗುರುಗಳ ಮಾರ್ಗದರ್ಶನವನ್ನು ತಪ್ಪದೆ ಅನುಸರಿಸಬೇಕು. ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಂತೆ ತಲೆ ಬಗ್ಗಿಸಿ ಓದಿದರೆ ಭವಿಷ್ಯದಲ್ಲಿ ತಲೆ ಎತ್ತಿ ನಡೆಯಬಹುದು. ಕಷ್ಟಗಳಿಗೆ ಹೆದರದೆ ಗುರಿಯತ್ತ ದೃಷ್ಟಿ ನೆಟ್ಟರೆ ಯಶಸ್ಸು ನಿಮ್ಮದಾಗುತ್ತದೆ. ಪುಸ್ತಕಗಳಿಗೆ ಮಾಡುವ ವೆಚ್ಚ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಪುಸ್ತಕದ ಜ್ಞಾನವೇ ಉತ್ತಮ ಸಮಾಜ ಮತ್ತು ಭವ್ಯ ಭಾರತದ ನಿರ್ಮಾಣಕ್ಕೆ ಅಡಿಪಾಯ ಎಂದು ಹೇಳಿದರು. ನನ್ನ ಪೂರ್ವಜರಿಂದ ಬಂದ ದಾನ ಧರ್ಮದ ಗುಣವೇ ಸಮಾಜ ಸೇವೆಯತ್ತ ನನ್ನನ್ನು ಪ್ರೇರೇಪಿಸಿದೆ. ನನ್ನ ದುಡಿಮೆಯ ಒಂದು ಭಾಗವನ್ನು ಸಮಾಜಮುಖಿ ಕಾರ್ಯಗಳಿಗೆ ಮೀಸಲಿಡುವ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಈ ಕಾರ್ಯವನ್ನು 16 ವರ್ಷಗಳ ಕಾಲದಿಂದ ಮಾಡಿಕೊಂಡು ಬಂದಿದ್ದೇನೆ. ಈ ಬಾರಿಯೂ ಮಾನಸ ವೃದ್ಧಾಶ್ರಮದಲ್ಲಿ ಹಿರಿಯರ ಸೇವೆ ಸಲ್ಲಿಸಿ ಶಾಲಾ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದೇನೆ ಎಂದರು. చూడు అది నువ్వు అవుతుంది ఫోటో అది ఇడిచి నువ్వు ಅವರು 4 ಜನ ಬರಬೇಕು ಫೋಟೋಗೆ ಆಶೀರ್ವಾದ ಮಾಡಬೇಕು ದಯವಿಟ್ಟು ಕೂಡ ನೀವು ಕೊಡು ಕೊಡು ಹಿಂಗೆ ನೋಡಿ ಎಲ್ಲರೂ ಇರ್ತಾರೆ ನೋಡಿ ಹೆಂಗಿದೆ ಫೋಟೋಗೆ ಎಲ್ಲರೂ ಇರಬೇಕು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆಯುರ ಆರೋಗ್ಯ ಭಾಗ್ಯ ಸಂಪತ್ತು ಯಶಸ್ಸು ಇನ್ನೂ ಹೆಚ್ಚಿನ ಸೇವೆ ಮಾಡೋಕ್ಕೆ ಶಕ್ತಿ ಆಶೀರ್ವಾದ ಮಾಡು. ಖಂಡಿತ ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಇವತ್ತು
ನಾವು ಮುಖ್ಯವಾಗಿ ಎಲ್ಲರೂ ಕೂಡ ನಮ್ಮ ಸ್ನೇಹಿತರು ನಾವೆಲ್ಲ ಈ ಒಂದು ಚಿಂತನೆ ಮಾಡಿ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಸಾಯಂಕಾಲ ಅಂದ್ಕೊಂಡು ನಾವು ಮಾನಸ ವೃದ್ಧಾಶ್ರಮದಲ್ಲಿ ಈ ಒಂದು ಬೆಳಗ್ಗೆ ತಿಂಡಿ ವ್ಯವಸ್ಥೆ ಜೊತೆಗೆ ಬ್ರೆಡ್ಡು, ಹಾಲು, ಹಂಪಲು, ಹಣ್ಣನ್ನು ಇದನ್ನ ವಿಚಾರಣೆ ಮಾಡಿ, ಜೊತೆಗೆ ಅದೇ ರೀತಿ 11:15 ಏನೋ MPPHS ವಾರ್ಡ್ ನಂಬರ್ 9 ಜೈಭೀಮ್ ನಗರದಲ್ಲಿ ಸುಮಾರು 100 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅದು ವಿಶೇಷವಾಗಿ ಬಡವರು ಮಕ್ಕಳು, ಪ್ರತಿಭಾವಂತ ಬಡವರು ಮಕ್ಕಳು ಕಲಿತಾ ಇರ್ತಕ್ಕಂಥ ಸ್ಕೂಲ್ ಅದು. ಅಲ್ಲಿ ನಾವು ಕಲಿಕಾ ಸಾಮಗ್ರಿಗಳನ್ನು 100 ಜನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡೋಂಥ ಕಾರ್ಯಕ್ರಮನೂ ಇದೆ. ಇವತ್ತು ಮುಖ್ಯವಾಗಿ ಹುಟ್ಟುಹಬ್ಬ ಆಚರಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿ ವರ್ಷದಂತೆ ಮಾಧ್ಯಮ ಮಿತ್ರರು ನೀವು ಕೂಡ ನೋಡಿದಿರಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಕೇಕ್ ಕಟ್ ಮಾಡೋದಾಗ್ಲಿ, ವಿಜೃಂಭಣೆ ಮಾಡೋದು, ಯಾವುದೇ ರೀತಿ ಪಾರ್ಟಿ ಅದು ಇದು ಮಾಡಲ್ಲ. ಅದರ ದುಂದು ವೆಚ್ಚ ಮಾಡೋ ಬದಲು ನಾವೇನು ಮಾಡ್ತೀವಿ, ಅದರ ಹಣವನ್ನು ನಾವೇನು ಮಾಡ್ತೀವಿ, ಈ ಒಂದು ವೃದ್ಧಾಶ್ರಮದಲ್ಲಿ ಅಥವಾ ಏನು ಕಲಿಕೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಮುಂದೆ ನಾವು ಇವತ್ತು ಏನೋ ಒಂದು ಹೆಲ್ಪ್ ಮಾಡಿದಾಗ ಅವರ ಬುಕ್ಕಲ್ಲಿ ಒಂದು ಪೆನ್ ಕೊಟ್ಟರೆ ಅಥವಾ ಒಂದು ಬುಕ್ ಕೊಟ್ಟರೆ ಅಥವಾ ಏನಾದರೂ ಒಂದು ಕಲಿಕಾ ಸಾಮಗ್ರಿಗಳು ಕೊಟ್ಟರೆ ಅದನ್ನು ಉಪಯೋಗಿಸ್ಕೊತಾರೆ. ಅವ್ರ ಸ್ಕಿಲ್ ಪವರು, ನಾಲೆಡ್ಜು ಇಂಪ್ರೂವ್ಮೆಂಟ್ ಆಗ್ತದೆ. ನಾಳೆ ದಿನ ಅವ್ರ ಭವಿಷ್ಯತ್ತುಗಳು ಇಂಪ್ರೂವ್ಮೆಂಟ್ ಆಗ್ತಕ್ಕಂಥದ್ದು ಇದೆ. ಇವತ್ತು ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಾ ಇರತಕ್ಕಂಥ ದೇಶ ಆದ್ರೂ ಕೂಡ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಬಡವರು ಮಕ್ಕಳು, ಪ್ರತಿಭಾವಂತ ಮಕ್ಕಳಿದ್ದಾರೆ. ಅಂಥವ್ರನ್ನ ನಾವು ಪ್ರತಿ ವರ್ಷನೂ ಕೂಡ ನಾವು ವರ್ಷಕ್ಕೊಂದ್ಸರಿನೇ ಅಲ್ಲ, ಪ್ರತಿ ವರ್ಷನೂ ಕೂಡ ಆ ಬಡ ಪ್ರತಿಭಾವಂತ ಮಕ್ಕಳು ಮುಂದೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲನೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡು ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದ್ವಿ. ಹಾಗಾಗಿ ಇವತ್ತು ಹುಟ್ಟುಹಬ್ಬದ ದಿನನೂ ಕೂಡ ಇದೊಂದು ಸ್ಪೆಷಲ್ ಆಗಿ ನಾವು ಈ ಸಾರಿ ಇದೊಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ನೀವು ಇವತ್ತು ಪತ್ರಿಕೆಗಳಲ್ಲಾಗ್ಬೋದು, ನಿಮ್ಮ ಮಾಧ್ಯಮಗಳಲ್ಲಿ ಬಡವರ ಮಕ್ಕಳೇ ಅತ್ಯುನ್ನತ ಸಾಧನೆಗಳನ್ನ ಮಾಡ್ತಾ ಇರೋದು. ಅಂದ್ರೆ ಇಲ್ಲಿ ನಾನು ಸಪೋರ್ಟ್ ಮಾಡ್ಲಿ ಬಿಡ್ಲಿ, ಯಾರು ಮಾಡ್ಲಿ ಬಿಡ್ಲಿ, ಆದ್ರೆ ನೇಚರ್ ಅಂತಕ್ಕಂಥದ್ದು, ಪ್ರಕೃತಿ ಅಂತಕ್ಕಂಥದ್ದು ಬಡವರ ಮಕ್ಕಳಿಗೆ ಒಂದು ಆದರ್ಶವಾಗಿ, ಒಂದು ರಕ್ಷಣಾ ಕವಚವಾಗಿ ಈ ನೇಚರ್ ನಿಂತ್ಕೊಳ್ತದೆ. ಇದನ್ನ ನನ್ನ ಒಂದು ಅನಾಲಿಸ್ ಪ್ರಕಾರ ನಾನು ಚಿಂತನೆ ಮಾಡಿರ್ತಕ್ಕಂಥದ್ದು. ಇವತ್ತು ಎಷ್ಟೋ ಜನ ಒಂದು ಮುಂದೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಬಡವ್ರ ಮಕ್ಕಳು ಬೆಳೆದಾಗ ಈ ದೇಶದ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ, ಜೊತೆಗೆ ಅವರ ಕನಸುಗಳನ್ನ ನನಸು ಮಾಡ್ಕೊಳ್ಳಕ್ ಸಾಧ್ಯ, ಮತ್ತೆ ಒಂದು ಸದೃಢ ಭಾರತ ಆಗ್ಲಿಕ್ಕೂ ಕೂಡ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗ್ತದೆ. ಈಗ ಇರ್ತಕ್ಕಂಥವ್ರು ಅವ್ರ ಬಿಸ್ನೆಸ್ ಅವ್ರ ಮುಂದೆ ಬರ್ತಕ್ಕಂಥದ್ದು ಅಷ್ಟು ಮಾತ್ರ ನೋಡ್ತಾ ಇರ್ತಾರೆ. ಇಲ್ಲಿ ಉಳ್ಳವರು ಉಳ್ಳದ ಮಧ್ಯೆ ತಾರತಮ್ಯ ಆಗ್ಬಾರ್ದು. ಉಳ್ಳವರು ಒಂದೇ, ಇಲ್ಲದೆ ಇರ್ತಕ್ಕಂಥವ್ರು ಒಂದೇ ಆಗಿರ್ಬೇಕು. ಹಾಗಾಗಿ ಇವರು ಮುಂದೆ ಬಂದ್ರೆ ಇಡೀ ಪ್ರಪಂಚದಲ್ಲೇ ನಮ್ಮ ಅತ್ಯುನ್ನತ ದೇಶ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ನಿಟ್ಟಿನಲ್ಲಿ ನಿರಂತರವಾಗಿ ಇವತ್ತು ನನಗೂ ಅಷ್ಟೇ, ನಾನು ಇವತ್ತು ಏನಾದರೂ ಒಂದು ಸರ್ವಿಸ್ ಮಾಡಬೇಕಾದ್ರೆ ನಮ್ಮ ಸ್ನೇಹಿತರುಗಳು ಕೂಡ ನಾವೆಲ್ಲ ಏನಾದರೂ ಒಂದು ಸಮಾಜದ ಬಗ್ಗೆ ಕಾಳಜಿ ಮಾಡ್ಕೊಂಡು ನಾವೇನಾದರೂ ಒಂದಷ್ಟು ಅಳಿಲು ಸೇವೆ ಮಾಡ್ತಾ ಇರಬೇಕಾದ್ರೆ ನಮಗೂ ಕೂಡ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಆಗ್ಲೇ ಹೇಳ್ದಂಗೆ ಪ್ರಕೃತಿ ಆಶೀರ್ವಾದ ಇದೆ. ಇವಾಗ ನಾವು ನಿನ್ನೆ ಸಾಯಂಕಾಲ ಒಂದು 7 ಗಂಟೆ 7:15 ಅಂದ್ಕೊಂಡಿದ್ದು ನೋಡಿ. ಈಗ ಇಷ್ಟು ಕಾರ್ಯಕ್ರಮ ಸಿಂಪಲ್ ಆಗಾದ್ರೂ ಕೂಡ ನಾವು ಒಂದು ಅಳಿಲು ಸೇವೆ ಮಾಡೋಂಥ ಕಾರ್ಯಕ್ರಮನ ಆ ಪ್ರಕೃತಿ ಮಾತೆ ನಮಗೆ ಒದಗಿಸ್ಕೊಟ್ಟಿದೆ. ಹಾಗಾಗಿ ನಾನು ಆ ಪ್ರಕೃತಿ ಮಾತೆಯಲ್ಲೂ ಕೂಡ ನಾನು ಕೇಳ್ಕೊಂತೀನಿ. ಜೊತೆಗೆ ಇವತ್ತು ವಿಶೇಷವಾಗಿ ಈ ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥವ್ರೆಲ್ಲರ ಆಶೀರ್ವಾದ ಪಡಿಬೇಕು. ಜೊತೆಗೆ ತಾಲೂಕಿನ ಮತ್ತು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಆಶೀರ್ವಾದನೂ ಕೂಡ ನನಗೆ ಬೇಕು. ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಒಂದು ಒಳ್ಳೆ ಕೆಲಸಕ್ಕೆ ನಾವು ಯಾವುದೋ ಕಾರಣಕ್ಕೂ ಅಡ್ಡದಾರಿಯಲ್ಲಿ ಹೋಗಲ್ಲ, ಕೆಟ್ಟ ಇದ್ರಲ್ಲಿ ನಾವು ಹೋಗೋದಿಲ್ಲ. ಒಳ್ಳೇದಕ್ಕಾದ್ರೆ ನಾವು ಮಾಡ್ತೀವಿ, ಇಲ್ಲ ಅಂದ್ರೆ ನಾವು ಮನೇಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ಮಾನಸ ವೃದ್ಧಾಶ್ರಮದ ದಿನಕನ್ ಸರ್ ಅವ್ರಿಗೆ, ಮತ್ತೆ ಆ ಮ್ಯಾನೇಜ್ಮೆಂಟ್ಗೆ, ಮತ್ತೆ ಇಲ್ಲಿ ಇರ್ತಕ್ಕಂಥ ಆಶ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಅತಿಥಿಗಳಿಗೂ ಕೂಡ ಅನಂತ ಧನ್ಯವಾದಗಳನ್ನ ತಿಳಿಸಿ. ವಕೀಲರಾದ ಮಠಮಪ್ಪ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಇಷ್ಟು ಆನಂದವಾಗಿ ನಮ್ಮೆಲ್ಲರ ಜೊತೆಯಲ್ಲಿ ಆಚರಿಸಿಕೊಳ್ಳುತ್ತಿರುವುದಕ್ಕಾಗಿ ಮಾನಸ ವೃದ್ಧಾಶ್ರಮದ ಎಲ್ಲರ ಪರವಾಗಿ, ನನ್ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯವನ್ನು, ಸಂಪತ್ತನ್ನು, ಯಶಸ್ಸನ್ನು, ಶ್ರೇಯಸ್ಸನ್ನು, ಅವರಿಗೆ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಶಕ್ತಿಯನ್ನು ನೀಡಿ ಸದಾ ಸಂರಕ್ಷಿಸಲಿ ಅಂತ ನಾವೆಲ್ಲರ ಪರವಾಗಿ ಬೇಡ್ಕೊಳ್ತೇವೆ ಹಾಗೂ ಪ್ರಾರ್ಥಿಸ್ಕೊಳ್ತೇವೆ. ತುಂಬಾ ಸಂತೋಷ. ನಿಮ್ಮ ಒಳ್ಳೆಯ ಉದ್ದೇಶಗಳೆಲ್ಲ ನೆರವೇರಲಿ ಅಂತ. ಕಾರ್ಯಕ್ರಮದಲ್ಲಿ ಪ್ರಭಾರ ಮುಖ್ಯೋಪಾಧ್ಯಾಯ ತಿಮ್ಮಣ್ಣ, ಸಹಶಿಕ್ಷಕ ಸುಬ್ರಹ್ಮಣ್ಯ, ಶಿಕ್ಷಕಿ ಚಂದ್ರಕಲಾ, ಮುನಿರಾಜು ಹಾಗೂ ಸಮಾಜ ಸೇವಕ ಹೋಟೆಲ್ ರಾಮಣ್ಣ, ಗುಂಪು ಮರದ ಆನಂದ್ ಮತ್ತಿತರರು ಉಪಸ್ಥಿತರಿದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ದಿಢೀರ್ ಚಿರತೆ ಪ್ರತ್ಯಕ್ಷ, ರೈತರು ಕೂಲಿಕಾರರಲ್ಲಿ ಹೆಚ್ಚಿದ ಆತಂಕ, ಚಿರತೆಯನ್ನು ಸೆರೆ ಹಿಡಬೇಕೆಂದು ಗ್ರಾಮಸ್ಥರ ಆಗ್ರಹ.
ಶಾಸಕ ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮ. 3 ತಾಲೂಕುಗಳಲ್ಲಿಯೂ ಜನಸ್ಪಂದನ ಕಾರ್ಯಕ್ರಮ ನಡೆಸುವುದಾಗಿ ಹೇಳಿಕೆ. ಮೃತ ಸಾಯಿ ಸುರಭಿ ಪ್ರಕರಣಕ್ಕೆ ಮಹತ್ವದ ತಿರುವು. ಮೃತಳ ಪ್ರಿಯಕರ ಸಂಜಿತ್ ಅಲಿಯನ್ನು ವಿಚಾರಣೆ ನಡೆಸಿದ ಪೊಲೀಸರು. ಬೆಳಕಿಗೆ ಬಂದ ನವವಿಚಾರಗಳು. 6 ತಿಂಗಳಿಂದ ವೇತನ ಪಾವತಿಸಿಲ್ಲ. 60 ಮಂದಿ ಹೊರಗುತ್ತಿಗೆ ನೌಕರರಿಂದ ಪ್ರತಿಭಟನೆ. ಸಮಸ್ಯೆ ಬಗೆಹರಿಸುವುದಾಗಿ ತಾಲೂಕು ದಂಡಾಧಿಕಾರಿಗಳ ಭರವಸೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.